ಸರ್ಕಾರದ ವಿರುದ್ಧ ಸಮರವನ್ನ ಸಾರಲಿಕ್ಕೆ ಸಾರಿಗೆ ನೌಕರರು ಮತ್ತೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಈ ಸಮರ ಮತ್ತೆ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ಡಿಸೆಂಬರ್ 31ರಿಂದ ಬಸ್ ಸಂಚಾರದ ಸ್ಥಗಿತಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ವೇತನ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಈ ಹೋರಾಟ. ಸಾರಿಗೆ ನೌಕರರಿಂದ ಹೋರಾಟಕ್ಕೆ ಈಗಾಗಲೇ ನಿರ್ಧಾರ, ರೂಪುರೇಷೆ ರೆಡಿಯಾಗಿದೆ. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಡಿಸೆಂಬರ್ 30ರ ಒಳಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಮುಷ್ಕರಕ್ಕೆ ತೀರ್ಮಾನವನ್ನು ಕೂಡ ಸಾರಿಗೆ ನೌಕರರು ಮಾಡಿಕೊಂಡಿರುವಂಥದ್ದು. ಈ ಮೂಲಕ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಸಾರಿಗೆ ನೌಕರರು ಮುಂದಾಗಿರುವಂಥದ್ದು. ಆಗಾಗ ಈ ರೀತಿ ಸಮರ ಸಾರುವ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಕೆಲಸವನ್ನು ಸಾರಿಗೆ ನೌಕರರು ಮಾಡ್ತಾ ಇದ್ದಾರೆ. ಈ ಬಾರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭಕ್ಕೂ ಮೊದಲೇನೆ ಸರ್ಕಾರಕ್ಕೆ ಈ ಪ್ರತಿಭಟನೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮತ್ತೊಂದು ಸುತ್ತಿನ ಸಮರವನ್ನ ಸಾರಲಿಕ್ಕೆ ಸಾರಿಗೆ ನೌಕರರು ಮುಂದಾಗ್ತಾ ಇದ್ದಾರೆ. ಏನೆಲ್ಲ ಬೇಡಿಕೆಗಳು, ಹೇಗೆಲ್ಲ ರೂಪುರೇಷೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಕಾಶ್. ಸರ್ಕಾರದ ಮುಂದೆ 10 ಬೇಡಿಕೆಗಳನ್ನ ಇಟ್ಟಿದ್ರು. ಅದರಲ್ಲಿ ಪ್ರಮುಖ 2 ಬೇಡಿಕೆಗಳನ್ನ ಪ್ರಬಲವಾಗಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅಂದರೆ PF ಹಣ, ಗ್ರ್ಯಾಚ್ಯುಟಿ ಹಣ ಸೇರಿದಂತೆ ಕಳೆದ 1 ತಿಂಗಳಿಂದ ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಇತ್ತು. ಸೊ ಆ ಬೇಡಿಕೆಗಳನ್ನು ಸರ್ಕಾರ ಈವರೆಗೂ ಕೂಡ ಈಡೇರಿಸಲಿಲ್ಲ. ಕೇವಲ ಭರವಸೆಗಳನ್ನು ಮಾತ್ರ ಕೊಡ್ತಾ ಬರ್ತಾ ಇದೆ. ಆದರೆ ಈವರೆಗೂ ಕೂಡ ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂತಹ ಕಾರಣ ಅಥವಾ ಅಸಮಾಧಾನ ಕೂಡ ಹೆಚ್ಚಾಗಿದೆ. ಸೊ ಹೀಗಾಗಿ 4 ನಿಗಮಗಳ ನೌಕರರು ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಸ್ ಸಂಚಾರವನ್ನು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಇನ್ನೂ 1 ತಿಂಗಳ ಅವಧಿ ಇದೆ. ಸರ್ಕಾರಕ್ಕೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 30ರ ಒಳಗಡೆ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಅನಿವಾರ್ಯವಾಗಿ ನಾವು ಮುಷ್ಕರಕ್ಕೆ ಬರಬೇಕಾಗುತ್ತೆ. ಸಾವಿರಾರು ಸಾರಿಗೆ ನೌಕರು ಕೂಡ ಬೀದಿಗೆ ಇಳಿಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಮೊದಲ ಹಂತದಲ್ಲಿ ಸಾರಿಗೆ ಸಚಿವರನ್ನ ಜೊತೆಗೆ CM ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅವರ ಬೇಡಿಕೆಗಳಿಗೆ ಸ್ಪಂದನೆ ಸಿಗದೇ ಇದ್ದರೆ ಮುಷ್ಕರಕ್ಕೆ ಬರ್ತೀವಿ, 4 ನಿಗಮಗಳ ಬಸ್ಗಳನ್ನು ರಸ್ತೆಗೆ ಇಳಿಸೋದಿಲ್ಲ ಅಂತ ಕೂಡ ಹೇಳಲಾಗಿದೆ. ಈಗಾಗಲೇ ಸಾರಿಗೆ ಒಂದಿಷ್ಟು ಸಂಘಟನೆಗಳೇನಿದ್ದಾವೆ, ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬ ಚಾಲಕ ನಿರ್ವಾಹಕರು ಜೊತೆಗೆ ಆಯಾ ಡಿಪೋಗಳಲ್ಲಿ ಒಂದಿಷ್ಟು ಟೆಕ್ನಿಕಲ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ನೌಕರು, ಅವರೆಲ್ಲರೂ ಕೂಡ ಅವತ್ತು ಡಿಸೆಂಬರ್ 31ಕ್ಕೆ ಕೆಲಸಕ್ಕೆ ಹಾಜರಾಗೋದಿಲ್ಲ, ಗೈರಾಗ್ತಾರೆ. ಜೊತೆಗೆ ಬಸ್ಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ. ಸಂಪೂರ್ಣವಾಗಿ ಅವತ್ತು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.